ಈ ನಡುವೆ ಒಂದು ಪ್ರಖರ ಮಾಹಿತಿ ಹೊರಬಿದ್ದಿದೆ ರೇಣುಕಾಸ್ವಾಮಿಯವರ ಅಂತಿಮ ಯಾತ್ರೆ ಬಗ್ಗೆ. ಕಿಡ್ನ್ಯಾಪ್ ನಂತರ, ಪಾರ್ಟಿ ನಂತರ, ಹಲ್ಲೆ ನಂತರ ಹತ್ಯೆ ಆಗುತ್ತೆ. ನಿಮ್ಗೆ ಗೊತ್ತಿದೆ, ಜೂನ್ 8ರಂದು ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡ್ತಾರೆ. ಕರೆದುಕೊಂಡು ಬರುವಾಗ ನೆಲಮಂಗಲ ತನಕ ತುಂಬ ಚೆನ್ನಾಗಿ ಕರ್ಕೊಂಡ್ಬರ್ತಾರೆ ಆತನನ್ನು. ನೆಲಮಂಗಲದಲ್ಲಿ ಒಂದು ಎಣ್ಣೆ ಪಾರ್ಟಿ ಮಾಡ್ತಾರೆ. ರಾಘವೇಂದ್ರ ಆ್ಯಂಡ್ ಟೀಮ್ ಸರಿಯಾಗಿ ಅವರನ್ನು ಎಣ್ಣೆ ಹೊಡೆದು ಆ ನಂತರ ತದಕ್ತಾರೆ. ರೇಣುಕಾಸ್ವಾಮಿಗೂ ಎಣ್ಣೆ ಹೊಡಿಸ್ತಾರಂತೆ ರಾಘವೇಂದ್ರ ಆ್ಯಂಡ್ ಟೀಮ್. ಆ ನಂತರ ಅವರನ್ನು ಕಾರನ್ನ ಹಿಂದುಗಡೆ ಹಾಕಿ ಭರ್ಜರಿಯಾಗಿ ಹೊಡಿತಾರೆ. ವಿಶೇಷ ಅಂದರೆ ರೇಣುಕಾಸ್ವಾಮಿಯೇ ಬಿಲ್ ಕೊಟ್ಟಿದ್ದು ಕೂಡ ರೇಣುಕಾಸ್ವಾಮಿ ಹತ್ರ ಅವರೇ ಕುಡಿಸಿ ಹಾಗೆ ಕುಡಿದು ತಿದ್ದು ಹೊರಬರ್ತಾ ಇದ್ದಂತೆ ಇವರ ಬಣ್ಣ ಬಯಲಾಗುತ್ತೆ. ಅಂದರೆ ಹೊರಡ್ತಾ ಇದ್ದ ಹಾಗೆ ಕಾರ್ನಲ್ಲಿ ರೇಣುಕಾಸ್ವಾಮಿಗೆ ಥಳಿತ ಶುರುವಾಗುತ್ತೆ. ಹಿಂಬದಿ ಸೀಟ್ನಲ್ಲಿದ್ದ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಶುರುವಾಗುತ್ತೆ. ಬೆಂಗಳೂರು ತಲುಪುವವರೆಗೂ ರೇಣುಕಾಸ್ವಾಮಿಗೆ ಹಲ್ಲೆ ಮಾಡ್ತಾರೆ. ಇದು ನಡೆದದ್ದು. ಅಂದರೆ ನಿಮಗೆ ಅಲ್ಲಿಂದ ಕರ್ಕೊಂಬರ್ತಾರಲ್ವಾ, ಇಲ್ಲಿ ಚಿತ್ರದುರ್ಗದಿಂದ ನಿಮಗೆ ನೆಲಮಂಗಲ ತನಕ ಅವ್ರು ಏನು ಮುಟ್ಟೋದಿಲ್ಲ. ಒಳ್ಳೆ ಫ್ರೆಂಡಿಯಾಗಿ ಕರ್ಕೊಂಬರ್ತಾರೆ ಆರಾಮ್ಸೆ. ನೆಲಮಂಗಲದಲ್ಲಿ ಇಳಿತಾರೆ, ಬಾರ್ಗೆ ಹೋಗ್ತಾರೆ, ಕುಡಿತಾರೆ, ತಿಂತಾರೆ, ಅವನಿಗೂ ಕುಡಿಸ್ತಾರೆ, ಬಿಲ್ ಕೊಡಿಸ್ತಾರೆ. ಆಮೇಲೆ ಕಾರ್ನ ಹಿಂಬದಿಗೆ ಹಾಕ್ತಾರೆ, ಅಲ್ಲಿಂದ ಹೊಡೆಯೋಕ್ಕೆ ಶುರು ಮಾಡ್ತಾರೆ. ನೆಲಮಂಗಲದಿಂದ ಬೆಂಗಳೂರು ತನಕ ಹೊಡಿತಾರೆ, ಶೆಡ್ಗೆ ಬಂದಾಗ ಒಂದು ರೀತಿಯಲ್ಲಿ ಈ ಯಪ್ಪ ಹೈರಾಣ ಆಗಿರ್ತಾನೆ. ಆ ನಂತರ ದರ್ಶನ ಎಂಟ್ರಿ, ಆಮೇಲೆ ಏನೆಲ್ಲ ಆಗಿದೆ ನಿಮ್ಗೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿತ್ತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.